BJP ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜನಸಾಮಾನ್ಯರ ಜೀವನ ಜೊತೆ ಆಟಾಡ್ತಿದ್ದಾರೆ. ನೀವು ಮತದಾರರಾದರೂ ಅಷ್ಟು ಬಿಟ್ಟರಷ್ಟು ನಮಗೆ ಅನ್ನುವಂತಹ ಒಂದು ಅಡಾಷಿಯಸ್ ನಡೆಯನ್ನು ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಮಾಡ್ತಾ ಇದೆ. ಮತದಾರರನ್ನು ಮತದಾನದಿಂದ ಹೊರಗೆ ಹಾಕುವಂಥದ್ದು ಮತ್ತು ಪೌರತ್ವದಿಂದಲೇ ನಿರಾಕರಣೆ ಮಾಡೋದು. ಯಾಕಂದರೆ ಚುನಾವಣಾ ಆಯೋಗಕ್ಕೆ ಪೌರತ್ವ ನಿರ್ಧರಿಸುವ ಅಧಿಕಾರ ಇಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿರುವಂಥವರು, ಅದರಿಂದಾಗಿ ಸಂವಿಧಾನದ ಹಕ್ಕು ನಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ದಯವಿಟ್ಟು ಯಾರು ಮಾಡ್ಕೊಳ್ಳೋದು ಬೇಡ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಹಕ್ಕನ್ನ BJP RSS ಕಿತ್ಕೊತಾ ಇದೆ SIR ಮೂಲಕ. ಜನ ದಂಗೆದ್ರೆ ಖಂಡಿತವಾಗ್ಲೂ ಹೊತ್ತಿ ಹುರಿಯುವಂಥ ಕೆಲಸ ಆಗ್ತದೆ. BJP ಕಾಂಗ್ರೆಸ್ ಬೇರೆ ಅಂತ ತಿಳ್ಕೊಂಡಿರೋದೇ ನಮ್ಮ ತಪ್ಪು. ನಾನು ಇಷ್ಟೊತ್ತಲ್ಲಿ ಹೇಳಿದೆ, ಈ ಎಲ್ಲ ಪಕ್ಷ ಹುಟ್ಟಿದ್ದು ಕಾಂಗ್ರೆಸ್ಸಿಂದರೆ. ಇಲ್ಲ, SIR ಅನ್ನೋದು ಭಾಳ ದೊಡ್ಡ ಮಟ್ಟದ ಮತದಾರರನ್ನು ಚುನಾವಣೆಯ ಪ್ರಕ್ರಿಯೆಯಿಂದ ಹೊರಗೆ ತಳ್ಳೋದು ಮಾತ್ರ ಅಲ್ಲ, ಅವರ ಪೌರತ್ವವನ್ನು ನಿರಾಕರಿಸುವಂಥ ಒಂದು ಪ್ರಯೋಗ ನಡೀತಾ ಇದೆ. ಇದುವರೆಗೂ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾಯಿತ್ತು. ಚುನಾವಣಾ ಆಯೋಗ ಪರಿಷ್ಕರಣೆ ಬಂದ್ಬಿಟ್ಟು ನೀವು ಎಲ್ಲಿದ್ದೀರಾ, ನೀವು ಮತದಾರ ಪಟ್ಟಿಯಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಾಯಿತ್ತು. ಆದರೆ ಈ SIR ಮೂಲಕ ಏನು ಮಾಡ್ತಾ ಇದ್ದಾರೆ, ಮತದಾರರು ತಾವು ಪೌರತ್ವವನ್ನು ಸಾಬೀತುಪಡಿಸ್ಬೇಕಾಗತ್ತೆ. ಮತದಾರರು ತಮ್ಮ ಮತದಾರರ ಪಟ್ಟಿಯಲ್ಲಿ ಇದೀನೋ ಇಲ್ಲ ಅಂತ ಕಂಡ್ಕೊಂಡು ಅವ್ರು ಮತದಾರ ಪಟ್ಟಿಯಲ್ಲಿ ಸೇರ್ಕೊಳ್ಬೇಕಾಗತ್ತೆ. ಇದು ಭಾಳ ಅಪಾಯಕಾರಿ. ಯಾಕಂದರೆ ಇದು ಆಲ್ರೆಡಿ ನಾವು ವಿಧಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇದು ಪರಿಷ್ಕರಣೆ ಅಲ್ಲ, ಮತದಾರರನ್ನು ಮತದಾನದಿಂದ ಹೊರಗೆ ಹಾಕುವಂಥದ್ದು ಮತ್ತು ಪೌರತ್ವದಿಂದಲೇ ನಿರಾಕರಣೆ ಮಾಡೋದು. ಯಾಕಂದರೆ ಚುನಾವಣಾ ಆಯೋಗಕ್ಕೆ ಪೌರತ್ವ ನಿರ್ಧರಿಸೋ ಅಧಿಕಾರ ಇಲ್ಲ. ಪೌರತ್ವ ನಿರ್ಧರಿಸೋ ಅಧಿಕಾರ ಇರೋದು ಗೃಹ ಇಲಾಖೆಗೆ. ಇದರ ರೆಫರೆನ್ಸಲ್ಲಿ ಆಲ್ರೆಡಿ NRC CAನ ಪೌರತ್ವದ ಹೆಸರಲ್ಲಿ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಈಗ ಅದೇ ಮೂಲಕ ಮಾಡಿದ್ರೆ ಮತ್ತೆ ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗದ ಮೂಲಕ ಈ ಕೆಲಸ ಮಾಡ್ತಾ ಇದ್ದಾರೆ. ಇದು ಭಾಳ ಮುಖ್ಯ. ಇನ್ನು ಎರಡನೇದು SIR ಬಗ್ಗೆ ನಮಗಿರೋ ಆತಂಕ ಏನು ಅಂತಂದರೆ, SIR ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಅದೊಂದು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಇದು ಕಾನೂನು ಬಾಹಿರ ಅಂತ ವಿಚಾರಣೆ ನಡೀತಿದ್ದ ಸಂದರ್ಭದಲ್ಲಿಯೂ SIR ಪ್ರಕ್ರಿಯೆಗಳು ಎಲ್ಲ ರಾಜ್ಯಗಳು ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಹಿಡಿತಾ ಇಲ್ಲ, ಪ್ರಕ್ರಿಯೆಯನ್ನು ಜಾರಿ ಮಾಡ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ಎದುರಿಸ್ತಾ ಇದ್ದೀರಾ? ಇದು ಭಾಳ ಮುಖ್ಯ. ಇದು ಆರ್ಟಿಕಲ್ 19, ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 14 ಉಲ್ಲಂಘನೆ. ಅಂದರೆ ಆರ್ಟಿಕಲ್ 14 ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಅಂತೇನಿದೆ, ಈ SIR ಮೂಲಕ ನೀನು ಸಮಾನರಲ್ಲ ಅಂತ ನಿರ್ದಿಷ್ಟ ಜಾತಿಗಳಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಮಹಿಳೆಯರಿಗೆ ಹೇಳುವ ರೀತಿಯಲ್ಲಿ ಇರುವಂಥ ಕಾಣಿಸುತ್ತೆ. ಆರ್ಟಿಕಲ್ 21 ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಆರ್ಟಿಕಲ್ 21 ಪ್ರಕಾರ. ಆದರೆ SIR ಪ್ರಕಾರ ನನಗೆ ಮತದಾನದ ಹಕ್ಕಿಲ್ಲ ಎನ್ನುವಂಥ ನಿರಾಕರಣೆ ನಡೀತಿದೆ. ಇದು ಆರ್ಟಿಕಲ್ 21 ಉಲ್ಲಂಘನೆ ಆಗುತ್ತೆ. ಮತ್ತು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ನನಗೆ ಮತದಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದನ್ನು ಕೂಡ ಕಸ್ಕೊಳ್ತಿರೋದು ಆರ್ಟಿಕಲ್ 19 ಉಲ್ಲಂಘನೆ ಆಗುತ್ತೆ. ಇದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಂತ ನಾವು ಕೇಳ್ಕೊಳ್ಬೋದು. ಭಾಳ ಮುಖ್ಯವಾಗಿ ಮಾಡಿರುವಂಥ ಕಾನೂನು ಹೆಂಗಿದೆ ಅಂತಂದರೆ, ಚುನಾವಣಾ ಆಯೋಗದ ಮುಖ್ಯ ಕಮಿಷನರ್ ನೀವು ಏನೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲದಿರುವಂಥವ್ರಿಗೆ ರಕ್ಷಣೆ ಕೊಟ್ಬಿಟ್ಟಿದ್ದಾರೆ. ನೀವು ಸುಪ್ರೀಂ ಕೋರ್ಟಲ್ಲಿ ಕೂಡ ಅವ್ರ ವಿರುದ್ಧ ಪ್ರಶ್ನೆನೇ ಮಾಡೋಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಇದನ್ನು ಹೇಗೆ ಎದುರಿಸ್ತೀವಿ? ಒಂದು ರಾಜಕೀಯವಾಗಿ ಎದುರಿಸ್ಬೇಕು ಮತ್ತು ಜನಾಂದೋಲನ ಮೂಲಕ ಎದುರಿಸ್ಬೇಕು ಆಗುತ್ತೆ. ಹೌದು, ಅವ್ರು ಕೇಳ್ತಿರುವಂಥ 11 ಡಾಕ್ಯುಮೆಂಟ್ಸ್ ಏನಿದ್ದಾವೆ, ನೀವು ಯಾವ ಊರಲ್ಲಿ ಹುಟ್ಟಿದ್ದೀರಾ, ಯಾವ ಇದರಲ್ಲಿ ಮಾಡಿದ್ದೀರಾ ಅನ್ನೋದಾಗಲಿ, ಪೌರತ್ವ ಇವು ಅನೇಕ ಆದಿವಾಸಿಗಳಿಗೆ, ಅಲೆಮಾರಿ ಸಮುದಾಯಗಳಿಗೆ ಸಾಧ್ಯನೇ ಇಲ್ಲ. ಅದು ಅನೇಕ ದಲಿತರ ಬಳಿ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ಇಲ್ಲದಿರುವಂಥ ದಿನಗಳಲ್ಲಿ ಅವರು ಇವತ್ತಿಗೂ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನೀವು ಆ ಡಾಕ್ಯುಮೆಂಟ್ಗಳನ್ನ ಕಡ್ಡಾಯ ಆಧಾರವನ್ನು ಎಲ್ಲದಕ್ಕೂ ಕಡ್ಡಾಯ ಮಾಡಿದರು. ಬ್ಯಾಂಕಿಗೂ ಮಾಡಿದ್ರು, ನೀವು ಊಟ ಮಾಡೋದಕ್ಕೂ ಆಧಾರ ಬೇಕು ಅನ್ನೋ ಮಂಟಕ್ಕೆ ಪಡಿಗೆ ಆಧಾರವನ್ನು ನೀವು ಪೌರತ್ವ ನಿರ್ಧರಿಸಲ್ಲ ಅನ್ನುವಂಥದ್ದು ತಂದಿದ್ದಾರೆ ಅಂತಂದರೆ ಇವ್ರ ಉದ್ದೇಶ ನಮ್ಗೆ ಅರ್ಥ ಆಗುತ್ತೆ. ಇವ್ರ ಉದ್ದೇಶ ಈಗ ಡಿಲೀಟ್ ಮಾಡುವಂಥದ್ದು. ಡಿಲೀಟ್ ಮಾಡಿಬಿಡ್ತಾರೆ ಇವರು, ಆಯಿತಾ. ಡಿಲೀಟ್ ಆಗೋರು ಯಾರು? BJPಯ ವಿರುದ್ಧ ಆಗ್ತಿರುವಂಥವ್ರಾಗಿರ್ಬೋದು, ಯಾರೇ ಆಗಿರ್ಬೋದು. ಇವ್ರಿಗೆ ಅಡಿಷನ್ ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಮತದಾರರನ್ನು ಸೇರಿಸೋದ್ರಲ್ಲಿ ಇವರು ಅನೇಕ ರೀತಿಯ ಮಾರ್ಗಗಳನ್ನು, ವಾಮ ಮಾರ್ಗಗಳನ್ನು ಕಂಡುಕೊಂಡಿರೋದ್ರಿಂದ ಇವ್ರಿಗೆ ಅಡಿಷನ್ ಯಾವತ್ತಿಗೂ ತೊಂದರೆ ಇಲ್ಲ. ಇವ್ರು ಎಕ್ಸ್ಪರ್ಟ್ಸ್ ಇನ್ ಡಿಲೀಷನ್ ಆಗಿರೋದ್ರಿಂದ ಈ ಡಿಲೀಷನ್ನ ಮೊದಲು ಮಾಡಿ ಮುಗಿಸ್ತಾರೆ. ಅಡಿಷನ್ ತಮಗೆ ಬೇಕಾದಂಥ ಮತದಾರನ ಸೇರಿಸ್ತಾ ಹೋಗ್ತಾರೆ. ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಏನೂ ಮಾತಾಡ್ತಾ ಇಲ್ಲ. ಕೇರಳದ ಸರ್ಕಾರ ಆಲ್ರೆಡಿ ಅಸೆಂಬ್ಲಿಯಲ್ಲಿ ಒಂದು ಠರಾವು ತೊಗೊಂಬಿಟ್ಟಿದೆ, ನಿಲುವಳಿ ಸೂಚನೆ ತೊಗೊಂಡಿದ್ದಾರೆ SIRನ ವಿರೋಧಿಸ್ತೀವಿ ಅಂತೇಳ್ಬಿಟ್ಟು. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನೂ ಮಾತಾಡ್ತಾ ಇಲ್ಲ. ಇದು ಭಾಳ ದುರಂತದ ಸಂಗತಿ. ಅವರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶ ಮಟ್ಟದಲ್ಲಿ ಪ್ರಚಾರ ಮಾಡಿದರು SIR ವಿರುದ್ಧ. ಆದರೆ ಇಲ್ಲಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ SIR ಕುರಿತಂತೆ ಯಾವುದೇ ರೀತಿಯಲ್ಲಿ ತಮ್ಮ ಕಾರ್ಯಕರ್ತರ ಜೊತೆಗೆ ಮಾತಾಡ್ತಾ ಇಲ್ಲ. ಅಲ್ಲಿಗೋಗಿ ಚರ್ಚೆಗಳು ಶುರು ಮಾಡಿಲ್ಲ. ಒಬ್ಬ ಸರ್ಕಾರವಾಗಿ, ಪಕ್ಷವಾಗಿಯೇ ಆಗಿಯೋ ಸರ್ಕಾರವಾಗಿ ಆಗಿಯೋ ಏನೂ ಮಾಡ್ತಾಯಿಲ್ಲ. ಒಂದು ನಿದ್ರೆಯ ಸ್ಥಿತಿಯಲ್ಲಿದೆ. ಅವರ ಉದ್ದೇಶ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರದ ಧೋರಣೆ ನಿಲುವು ಭಾಳ ಖಂಡನಾರ್ಹ ಅಂತಲೇ ಹೇಳಬೇಕಾಗತ್ತೆ. ಮತದಾನ ಅನ್ನುವಂಥದ್ದು, ಮತ ಅಂತ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಆ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಸರಿಯಲ್ಲ ಅಂತ ಅನಿಸ್ತದೆ. ಅದರಲ್ಲೂ ಹೆಚ್ಚಿನದಾಗಿ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿಕೊಂಡು ಅವರು ತೆಗೆದಿರುವಂಥದ್ದು ಬಹಳ ಒಂದು ಬೇಸರದ ಸಂಗತಿ ಅನ್ನಿಸ್ತಾ ಇದೆ. ಆದರೆ ಇದನ್ನು ನಾವು ಪಡ್ಕೊಳ್ಳಿಕ್ಕೋಸ್ಕರ ನಾವು ನಮ್ಮ ಸರ್ಕಾರದ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಖಂಡಿತವಾಗ್ಲೂ ಇದರ ಲಕ್ಷಣ ನೋಡಿದರೆ ಇದು ಒಳ್ಳೆಯದಾಗೋದಿಲ್ಲ. ಯಾಕೆಂದರೆ ಜನ
ದಂಗೆದ್ದರೆ ಖಂಡಿತವಾಗ್ಲೂ ಹೊತ್ತಿ ಹುರಿಯುವಂಥ ಕೆಲಸ ಆಗ್ತದೆ. ಅದರಿಂದಾಗಿ ನಾ ಹೇಳೋದು, ಯಾರು SIR ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದರ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ ಮಾಡಬೇಕಿತ್ತು. ಅದನ್ನು ಮಾಡದೆ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ನಾವು ಪ್ರಜಾಪ್ರಭುತ್ವದಲ್ಲಿರುವಂಥವರು. ಅದರಿಂದಾಗಿ ಸಂವಿಧಾನದ ಹಕ್ಕು ನಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ದಯವಿಟ್ಟು ಯಾರು ಮಾಡ್ಕೊಳ್ಳೋದು ಬೇಡ. ಅದರಲ್ಲೂ ಹೆಚ್ಚಿನದಾಗಿ ಈ ಸಂಖ್ಯೆಗಳನ್ನು ನೋಡಿದಾಗ ಮಹಿಳೆಯರನ್ನು ತುಂಬ ಮಹಿಳೆಯರಿಗಿರುವ ಮತದ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಸೊ ನಾವು ಮಹಿಳೆಯರು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಮುನಿದರೆ ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನುವಂಥ ಒಂದು ಉದಾಹರಣೆಯೊಂದಿಗೆ ನಾನು ಹೇಳ್ತಾ ಇದ್ದೇನೆ. ನಾವು ಪೂರ್ತಿ ಕರ್ನಾಟಕದ ಮಹಿಳೆಯರು ದಂಗೆದ್ದರೆ ಖಂಡಿತವಾಗ್ಲೂ ಇದು ಒಳ್ಳೆಯದಾಗೋದಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು SIR ಬಿಹಾರ ಆದಮೇಲೆ ಈಗ ಬೇರೆ ಸುಮಾರು ರಾಜ್ಯಗಳಲ್ಲಿ ಮತ್ತು ಯೂನಿಯನ್ ಟೆರಿಟರೀಸಲ್ಲಿ ನಡೀತಾ ಇದೆ. ಅಲ್ಲೂ ಸಹ ನಾವು ನೋಡ್ತಾ ಇದ್ದೇವೆ ಏನೇನಾಗ್ತಿದೆ ಅಂತ. ರಾಜಸ್ಥಾನದಲ್ಲಿ ಸುಮಾರು ವಲಸೆ ಕಾರ್ಮಿಕರು ಅವರು ಫಾರ್ಮ್ ತುಂಬಿಸ್ಲಿಕ್ಕಾಗಿಲ್ಲ, ಬೇರೆ ಬೇರೆ ಥರ ಸಮಸ್ಯೆಗಳಾಗಿದೆ. ಕೇರಳ, ಮಧ್ಯಪ್ರದೇಶ, ಗುಜರಾತ್ ಸುಮಾರು ಕಡೆ BLOಗಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ಒಂದು ವರ್ಕ್ ಪ್ರೆಷರಿಂದ ತೀರ್ಕೊಂಡಿದ್ದಾರೆ. ಬಹಳಷ್ಟು ಆ ರಾಜ್ಯಗಳಲ್ಲೂ ಸಹ ಡಿಲೀಷನ್ಸ್ ಬಗ್ಗೆ ನಾವು ಕೇಳ್ಪಡ್ತಾ ಇದ್ದೀವಿ. ಆಮೇಲೆ ತಮಿಳ್ನಾಡಲ್ಲೂ ಹೇಳ್ತಾ ಇದ್ದಾರೆ, ಇವರೇನು SIR ಅಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮದು 2003 ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ದರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ. ಆ 2003 ಲಿಸ್ಟಲ್ಲಿ ಇದೆಯೋ ಇಲ್ವಾ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವೆಲ್ಲಿ ಸ್ಲಿಪ್ ಇಟ್ಕೊಂಡಿರ್ತೀವಿ 22 ವರ್ಷದ ಹಿಂದೆ. ಅದಕ್ಕೆ ಅವರು ಇಲ್ಲ ನಾವು ಆನ್ಲೈನ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನಲ್ಲಿ PDFಗಳಿದೆ, ಅದರಲ್ಲಿ ಸರ್ಚ್ ಮಾಡೋಕ್ಕಾಗ್ತಿಲ್ಲ. ಅಥವಾ ಕೆಲವು ಕಡೆ ಕಾನ್ಸ್ಟಿಟ್ಯೂನ್ಸಿನೇ ಬದಲಾಗಿದೆ, ಆ ಕಾನ್ಸ್ಟಿಟ್ಯೂನ್ಸಿನೇ ಇಲ್ಲ. 2007ರಲ್ಲಿ ನಾನು ಯಾವ ಕ್ಷೇತ್ರದಲ್ಲಿದ್ದೋ ಇವತ್ತು ಆ ಕ್ಷೇತ್ರನೇ ಇಲ್ಲ, ಅದು ವಿಂಗಡಣೆ ಆಗಿ ಹೆಸರು ಚೇಂಜ್ ಆಗಿದೆ. ನಾನು ಎಲ್ಲಿ ಹುಡುಕಬೇಕು? ಈ ಥರ ತುಂಬ ಪ್ರಾಕ್ಟಿಕಲ್ ಸಮಸ್ಯೆಗಳಾಗ್ತಾ ಇದೆ. BLOಗಳು ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇದು ಭಾರತವನ್ನು ಫಂಡಮೆಂಟಲಿ ಬದಲಾಯಿಸೋವಂಥ ಒಂದು ಕಾರ್ಯಾಚರಣೆ. ಇದು ಪರಿಷ್ಕರಣೆ ಅಲ್ಲ, ಪರಿಷ್ಕರಣೆ ಅಲ್ಲ, ಇದು ಸಂಪೂರ್ಣ ಬದಲಾವಣೆ. ಇವತ್ತು ಸುಪ್ರೀಂ ಕೋರ್ಟಲ್ಲೂ ಸಹ ನೀವು ಆರ್ಗ್ಯುಮೆಂಟ್ಸ್ ನೋಡಿದರೆ ಸೀನಿಯರ್ ಅಡ್ವೊಕೇಟ್ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ, ಈ SIR ಮಾಡೋಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶವೂ ಇಲ್ಲ. ನೀವು ಯಾವ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿರೋ ಅನುಚ್ಛೇದಗಳಿರ್ಬೋದು, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಇರ್ಬೋದು, ಅದು ರೂಲ್ಸ್ ಇರ್ಬೋದು, ಎಲ್ಲೂ ಸಹ ನೀವು ಈ ಥರ ಫಾರ್ಮ್ ಕೊಟ್ಟು 12 ಡಾಕ್ಯುಮೆಂಟ್ಸ್ ತೊಗೊಂಡ್ರೆ ಮಾತ್ರ ನೀವು ಅವರ ವೋಟರಾಗಿ ಉಳ್ಕೊಬೋದು ಅಂತ ಎಲ್ಲೂ ಇಲ್ಲವೇ ಇಲ್ಲ. ಇದನ್ನು ಎಲ್ಲಿ ತೊಗೊಂಡು ಬಂದರು, ಹೇಗೆ ತೊಗೊಂಡು ಬಂದರು ಇವರು? ಸೊ ಇದನ್ನು ಕರ್ನಾಟಕದಲ್ಲಿ ಮಾಡಿದ್ರೆ ಕರ್ನಾಟಕದಲ್ಲೂ ಸಹ ತುಂಬ ಹೊಡೆತ ಬೀಳುತ್ತೆ. BJP ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜನಸಾಮಾನ್ಯರ ಜೀವನ ಜೊತೆ ಆಟಾಡ್ತಿದ್ದಾರೆ. ಅವ್ರು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಇವ್ರನ್ನ ಡಿಲೀಟ್ ಮಾಡಿಸಿ, ಒಂದು ಸತಿ ಡಿಲೀಟ್ ಆದಮೇಲೆ ಏನಾಗ್ತೀರಾ ನೀವು? ಸೊ ನಿಮ್ಮ ಸ್ಟೇಟಸ್ ಏನು ದೇಶದಲ್ಲಿ? ನೀವು ವಾಪಸ್ ಹೆಂಗೆ ಹೋಗಬೇಕು? ಅವ್ರು ಹೇಳ್ತಾರೆ ಆಯಿತು ಡಿಲೀಟ್ ಮಾಡಿದ್ರು ನಿಮ್ಗೊಂದು ಚಾನ್ಸ್ ಇದೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ನೀವು ಅಪೀಲ್ ಹಾಕ್ಬೋದು. ಎಷ್ಟು ಜನ DC ಆಫೀಸ್ಗೆ ಹೋಗಿ ಅಪೀಲ್ ಹಾಕೋಕ್ಕಾಗತ್ತೆ? ಅದು ವಲಸೆ ಕಾರ್ಮಿಕರು. ಆ ಅಪೀಲ್ ಎಷ್ಟು ವರ್ಷ ಆಗುತ್ತೆ? ಸೊ ಆಮೇಲೆ ಏನಾಗುತ್ತೆ? ನಾನು ಇನ್ಮೇಲೆ ವೋಟರ್ ಅಲ್ವಾ? ನಾನು ವೋಟರ್ ಅಲ್ಲ ಅಂದಮೇಲೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದರು, ಮತದಾನದ ಹಕ್ಕು ಸಾರ್ವತ್ರಿಕವಾಗಿರಬೇಕು, ದೇಶದ ಪ್ರತಿ ಪ್ರಜೆಗೂ ಸಿಗಬೇಕು, ಎಸ್ಪೆಷಲಿ ಅಂಚಿನಲ್ಲಿರುವ ಪ್ರಜೆಗಳಿಗೆ ಸಿಗಬೇಕು. ನೀವು ಮತದಾನ ಹಾಕೋದ್ರ ಮೂಲಕ ಯಾವ ಥರ ದೇಶ ಇರಬೇಕು ಅಂತ ನೀವು ರೂಪಿಸ್ತಿರೋ ಒಂದು. ಎರಡನೇದು, ಮತ ಹಾಕೋ ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದರಿಂದನೇ ನೀವು ಸಹ ಕಲಿತೀರ. ಸೊ ಹಾಗಿರ್ಬೇಕಾದ್ರೆ ಅಂಚಿನಲ್ಪಟ್ಟ ಸಮುದಾಯಗಳನ್ನ ಇವರು ತೆಗೆದುಬಿಟ್ರೆ ಏನಾಗುತ್ತೆ? ನೀವೇ ಯೋಚನೆ ಮಾಡಿ. ಎಲೆಕ್ಷನ್ ಹೋಗೋದು ಒಂದು, ಬಟ್ ಜನರ ಜೀವನ ಏನಾಗಬೇಕು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಹಕ್ಕನ್ನ BJP RSS ಕಿತ್ಕೊತಾ ಇದೆ SIR ಮೂಲಕ. ಸೊ ಹಾಗಾಗಿ ನಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಸಂವಿಧಾನ ಉಳಿಸ್ಕೊಳ್ಳಿಕ್ಕೆ ಈ SIRನ ನಾವು ವಿರೋಧಿಸಬೇಕು, ಅದರಲ್ಲಿ ಭಾಗವಹಿಸಬಾರ್ದು. ಕರ್ನಾಟಕ ಸಂಪೂರ್ಣವಾಗಿ ವಿರೋಧಿಸಬೇಕು ಅಂತ ನಾನು ಹೇಳ್ತೀನಿ. ಇದು ಕೇವಲ ಕರ್ನಾಟಕ ಜನತೆ ಪ್ರಶ್ನೆ ಅಲ್ಲ, ಇಡೀ ಭಾರತದ ಪ್ರಶ್ನೆ. ಬಿಹಾರದಲ್ಲಿ ಪರಿಷ್ಕರಣೆ ಆದ ನಂತರ ಚುನಾವಣೆ ನಡೀತು. ಸೊ ಚುನಾವಣೆಯ ಫಲಿತಾಂಶನೂ ನಾವು ನೋಡಿದ್ದೀವಿ. ಆ ಫಲಿತಾಂಶದ ಮೇಲೆ ಈ ಪರಿಷ್ಕರಣೆ ಕೂಡ ಒಂದು ಪ್ರಭಾವವನ್ನು ಬೀರಿದೆ ಅಂತ ಅನ್ನೋದನ್ನು ನಾವು ಗುರುತಿಸಬೇಕು. ಎರಡನೇದಾಗಿ ನೋಡಿ, ಇಂತಹ ತೀವ್ರ ಪರಿಷ್ಕರಣೆ ಇದೆಯಲ್ಲ, ಅಫ್ಕೋರ್ಸ್ ನಮ್ಮ ಸಂವಿಧಾನ ಆಗಾಗ ಇಂತಹ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತದೆ. ದೆನ್ 1950 ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟು ಕೂಡ ಅಂತಹ ಒಂದು ಅವಕಾಶವನ್ನು ಕೊಡ್ತದೆ. ಆದರೆ ಅಲ್ಲಿ ಸದುದ್ದೇಶ ಇರಬೇಕು. ಅಂದರೆ ಮೈಗ್ರೇಷನ್ನು, ಲಾಂಗ್ ಡ್ಯೂರೇಷನ್ನಲ್ಲಿ ದೇಶ ಬಿಟ್ಟು ಹೋಗಿರುವಂತಹ ಈ ಥರದವುಗಳನ್ನು ಸರಿಪಡಿಸುವ ಕಾರಣಕ್ಕಾಗಿ ಅದನ್ನು ಮಾಡೋದಕ್ಕೆ ಸಂವಿಧಾನದಲ್ಲಿ ಪ್ರಾವಿಷನ್ ಇದೆ. ಆದರೆ ಈಗ ಮಾಡ್ತಾ ಇರೋದು ಇನ್ಕ್ಲೂಸಿವ್ ಬದಲು ಎಕ್ಸ್ಕ್ಲೂಸಿವನ್ನು ಮಾಡೋಕ್ಕೆ ಎಕ್ಸ್ಕ್ಲೂಡ್ ಮಾಡೋಕ್ಕೆ ಹೊರಟಿರೋ ಅಂಥದ್ದನ್ನು ನಾವು ಗುರುತಿಸಬೇಕು. ಎರಡನೇದಾಗಿ, ಇದುವರೆಗೆ ಚುನಾವಣಾ ಆಯೋಗ ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ನಮ್ಮ ಡೆಮೋಕ್ರಸಿಯ ಬ್ಯೂಟಿ ಅದು ಇದ್ದಿದ್ದು, ಚುನಾವಣಾ ಆಯೋಗ
ಅನೌನ್ಸ್ ಮಾಡಿಬಿಟ್ಟು ಮತದಾರರ ನೋಂದಣಿಯನ್ನು ಮಾಡ್ತಾ ಇತ್ತು. ಆದರೆ ಈಗ ಫಾರಮನ್ನು ಕೊಟ್ಟು ನೀವು ಫಿಲಪ್ ಮಾಡಬೇಕು, ನೀವು ಫಿಲಪ್ ಮಾಡಿದರೆ ನೀನು ಮತದಾರರು, ಅದಿಲ್ಲದೆ ಇದ್ದರೆ ನೀವು ಮತದಾರರಾದರೂ ಅಷ್ಟು ಬಿಟ್ಟರಷ್ಟು ನಮಗೆ ಅನ್ನುವಂತಹ ಒಂದು ಅಡಾಷಿಯಸ್ ನಡೆಯನ್ನು ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಮಾಡ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಇಂತಹ ಯಾವ ಹಕ್ಕಿಲ್ಲ. ಚುನಾವಣಾ ಆಯೋಗದ ಕೆಲಸ ಅಲ್ಲ ಅದನ್ನು ಮಾಡಿದ ಅಂಥದನ್ನು ಮಾಡಿಸ್ತಾ ಇದೆ. ಮತ್ತು ಬಹುತೇಕ ನಮಗೆ ಗೊತ್ತಿರುವ ಹಾಗೆ ಮಹಿಳೆಯರು ಇದರಿಂದ ತುಂಬ ಬಾಧಿತರಾಗ್ತಾರೆ. ಧಾರ್ಮಿಕ ಅಲ್ಪಸಂಖ್ಯಾತರು ಬಾಧಿತರಾಗ್ತಾರೆ. ಮತ್ತು ಮನುಧರ್ಮಶಾಸ್ತ್ರವನ್ನು ತನ್ನ ಉಸಿರಾಗಿರಿಸಿಕೊಂಡಿರುವಂತಹ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಪ್ರಮುಖ ಪಕ್ಷವಾದಂತಹ BJP ಮುಸ್ಲಿಂ ಮತ್ತು ಮಹಿಳೆಯರು ಇಂತಹದ್ರಿಂದ ಹೊರಗಡೆ ಇರಬೇಕು ಅನ್ನೋದೇ ಅವರ ಸೈದ್ಧಾಂತಿಕ ನಿಲುವಾಗಿರೋದ್ರಿಂದ ಅದನ್ನು ಜಾರಿ ಮಾಡೋದಕ್ಕೆ CAA NRCಯಲ್ಲಿ ಸೋತರು ಹಿಂಬಾಗಿಲಿಂದ ಚುನಾವಣಾ ಆಯೋಗವನ್ನೇ ಬಳಸ್ಕೊಂಡು ಸಂವಿಧಾನದಲ್ಲಿರುವಂತಹ ವಿಧಿಗಳನ್ನೇ ಬಳಸ್ಕೊಂಡು ಜನವಿರೋಧಿ ನೆಲ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ. ಇದರಿಂದ ಬಹುಸಂಖ್ಯಾತರು ಮತದಾನದ ಕಕ್ಷೆಯಿಂದ ಹೊರಗುಳಿತಾರೆ. ಮತ್ತು ಮತದಾನದ ಕಕ್ಷೆಯಿಂದ ಹೊರಗುಳಿಯೋದು ಅಂತಂದರೆ ಹಲವು ರೀತಿಯ ಅನಾಹುತಗಳು ಅದರಿಂದ ಸಂಭವಿಸ್ತವೆ. ಕಾಂಗ್ರೆಸ್ಸು ವಿರೋಧ ಪಕ್ಷವಿದ್ದಾಗ ಭಾಳ ಮಾತಾಡ್ತಾರೆ, ಅಧಿಕಾರಕ್ಕೆ ಬಂದಾಗ ಅವ್ರು ಸುದ್ದಿ ಮುಟ್ಬಿಡ್ತಾರೆ. ವಿರೋಧ ಪಕ್ಷವಾಗಿದ್ದಾಗ SC/ST ಬಗ್ಗೆ ಮಾತಾಡ್ತಾರೆ, ಅಧಿಕಾರಕ್ಕೆ ಬಂದರೆ ಮುಗ್ದೋಗ್ತಾರೆ. 1 ಲಕ್ಷ ಕೋಟಿ ರೂಪಾಯಿ TP/TSP ಫಂಡನ್ನು ಬೇರೆ ಬೇರೆ ಇದಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಮುಸಲ್ಮಾನರ ಬಗ್ಗೆ ಭಾಳ ಮಾತಾಡ್ತಾರೆ. 95% ಜನ ಮುಸಲ್ಮಾನರು ಇವತ್ತು ಸ್ಲಮ್ಮಲ್ಲಿದ್ದಾರೆ, ಎಜುಕೇಷನ್ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಸಾಚಾರ ಕಮಿಟಿ ಇವತ್ತಿಗೂ ಜಾರಿ ಮಾಡಿಲ್ಲ. ಏನಿವತ್ತು BJP ಮಾಡಿದರು, ಏನು ಮಾಡಿದರು? ಗೋಹತ್ಯೆ ನಿಷೇಧ ಮಾಡಿದರು. ಇವ್ರು ಬಂದ ತಕ್ಷಣ ತೆಗಿತೀವಿ ಅಂದ್ರಲ್ಲ, ಇದುವರೆಗೂ ತೆಗೆದಿಲ್ಲ. ಹೌದಲ್ಲ? ಟಿಪ್ಪು ಸುಲ್ತಾನ್ ಅವರು ವಿರೋಧ ಮಾಡಿ ಬ್ಯಾನ್ ಮಾಡಿದರು, ಇವ್ರು ಬಂದಮೇಲೆ ಮಾಡಬೇಕಲ್ಲ. ಇವತ್ತು ಒಂದು ಊರಲ್ಲಿ ಟಿಪ್ಪು ಸುಲ್ತಾನ್ದು ಮಾಡೋಕ್ಕಾಗ್ತಾಯಿಲ್ಲ. ಹಂಗಾದ್ರೆ ಇಬ್ಬಂದಿ ನೀತಿ ಈ ಕಾಂಗ್ರೆಸ್ಸವರು 79 ವರ್ಷದ ಮಾಡ್ಕೊಂಡು ಬರ್ತಾ ಇದ್ದಾರೆ. BJP ಕಾಂಗ್ರೆಸ್ ಬೇರೆ ಅಂತ ತಿಳ್ಕೊಂಡಿರೋದೇ ನಮ್ಮ ತಪ್ಪು. ನಾನು ಇಷ್ಟೊತ್ತಲ್ಲಿ ಹೇಳಿದೆ, ಈ ಎಲ್ಲ ಪಕ್ಷ ಹುಟ್ಟಿದ್ದು ಕಾಂಗ್ರೆಸ್ಸಿಂದರೆ. ಸ್ಮೂತ್ ಆಗಿದೆ ಸ್ವಲ್ಪ ಯಾರು ಕಾಂಗ್ರೆಸ್ಸು, ಅವ್ರು ಅಗ್ರೆಸಿವ್ ಆಗಿದ್ದಾರೆ. BJP RSS ಅವ್ರಿಗೆ ಗೊತ್ತಿದೆ ಇಂಡಿಯನ್ ಹಿಸ್ಟ್ರಿ. 200 ವರ್ಷಗಳಿಂದ ಹೆಂಗೆ ಇಂಥ ಪರಿಸ್ಥಿತಿ ಏನು ಒಕ್ಕಿಲ್ದಿರ ಅದೇ ಥರ ಅಕ್ಕಿಲ್ದಂಗೆ ಮಾಡ್ಬೇಕಂತ ಅವ್ರು ಮಾಡ್ತಾಯಿದ್ದಾರೆ. ಇವಾಗ ED ಅವ್ರ ಕೈಲಿದೆ, CBI ಅವ್ರ ಕೈಲಿದೆ, ಕೋರ್ಟ್ ಅವ್ರ ಕೈಲಿದೆ, ಇದು ಎಲೆಕ್ಷನ್ ಕಮಿಷನ್ ಅವ್ರ ಕೈಲಿದೆ. ತಡೆಯಕ್ಕೆ ನಿಮ್ಗೇನು ಶಕ್ತಿ ಇದೆ? ತಡೆಯಕ್ಕೆ ನಿಮ್ಗೆ ಶಕ್ತಿ ಇರೋದು ಒಂದೇ ಒಂದು ಬೀದಿ ಹೋರಾಟ, ದೊಡ್ಡ ಆಂದೋಲನ ಮಾಡಬೇಕು. ದೊಡ್ಡ ಆಂದೋಲನ ಮಾಡಿ ರಾಜಕೀಯದ ಹೋರಾಟ ಮಾಡಿ ಅಧಿಕಾರವನ್ನು ನೀಡಿದರೆ ಮಾತ್ರ ಬದಲಾವಣೆ ಮಾಡಿ ಬರುತ್ತೆ, ಇಲ್ಲ ಸಾಧ್ಯವಿಲ್ಲ. ಅದೇ ಅಂಬೇಡ್ಕರ್ ಅವ್ರು ಹೇಳಿರೋದು. ಬಿಹಾರಲ್ಲಿ ನೀವು ಫುಲ್ ತೊಗೊಂಡ್ರೆ ನೋಡಿ, ಇವರು CAA NRC ಬರೋಕ್ಕೆ ಟ್ರೈ ಮಾಡಿದ್ರು, ಅದು ಕಂಪ್ಲೀಟ್ಲಿ ಫೇಲ್ ಆಯಿತು. ಜನ ಬಂದು ಆ ಥರ ರೋಷ ಎತ್ಕೊಂಡು ಎಲ್ಲರೂ ನಿಂತ್ಕೊಂಡು ಅವ್ರನ್ನ ಬ್ಯಾಕ್ ಟ್ರ್ಯಾಕ್ ಮಾಡಬೇಕಾಯ್ತು. ಇದು ಬ್ಯಾಕ್ ಡೋರಿಂದ CAA NRC ಮಾಡ್ತಾರೋ ಒಂದು ವಿಚಾರ. ಬಿಹಾರಲ್ಲಿ ಕಂಡಿದ್ದೇನೆಂದರೆ, ಒಂದು ಮಹಿಳೆಯರ ಮೇಲೆ ಇದು ಜಾಸ್ತಿ ಜನ ಮಹಿಳೆಯರು ಲಿಸ್ಟಿಂದ ಆಚೆ ಆಗಿದ್ದಾರೆ. ಎರಡನೇದು ಮುಸ್ಲಿಮ್ಸು. ಇದು ಟಾರ್ಗೆಟೆಡ್ ಆಗಿ ಅವರು ಜನರನ್ನ ಈ ಲಿಸ್ಟಿಂದ ಆಚೆ ಮಾಡಿದ್ದಾರೆ. BLOಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವೇನು ಬೇಕಾದರೂ ಯಾರ ಮೇಲೆ ಡೌಟ್ ಇದ್ದರೆ ನೀವು ಅವ್ರನ್ನ ತೆಗೆಸಿ ಅಂತ. ಮತ್ತು ನಾವು ಕಾಣ್ತಾ ಇರೋದು ಏನಂದರೆ, ಈ ಫುಲ್ ಒಂದು ಬ್ಯೂರೋಕ್ರಸಿ ಏನಿದೆ ಅದರಲ್ಲಿ ಒಂದು ಕೋಮುವಾದಿ ಹಿಂದುತ್ವ ಮನೋಭಾವನೆ ಇರೋರು ಸಾಕಷ್ಟು ಜನ ಇದ್ದಾರೆ. ಹೈಯರ್ ಒಂದು ಪೋಸ್ಟಲ್ಲಿದ್ದಾರೆ, ಎಲ್ಲ ಪೋಸ್ಟಲ್ಲಿದ್ದಾರೆ. ಅವ್ರ ಕೈಯಲ್ಲಿ ಈ ಥರ ಒಂದು ಅಸ್ತ್ರ ಕೊಟ್ಟಾಗ ಆಬ್ವಿಯಸ್ಲಿ ಬಂದು ಅವರ ಒಂದು ಹಿಂದುತ್ವ ವಿಚಾರ ಏನಿದೆಯೋ ಅದನ್ನು ಅನುಷ್ಠಾನಗೊಳಿಸ್ತಾರೆ. ಅವರು ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ನ ಟಾರ್ಗೆಟ್ ಮಾಡ್ತಾರೆ, ದಲಿತರನ್ನ ಟಾರ್ಗೆಟ್ ಮಾಡ್ತಾರೆ, ಆದಿವಾಸಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ಅದೇ ಆಗಿರೋದು. ಈ ವರ್ಷ ಏನಿದೆಯೋ ಇದು RSSನ 100 ವರ್ಷ. ಅವರ ಒಂದು ಕನಸಿದ್ದಿದ್ದು 100 ವರ್ಷ ಇದ್ದಾಗ ನಾವು ಹಿಂದೂ ರಾಷ್ಟ್ರದ ಉದ್ಘಾಟನೆ ಮಾಡ್ತೀವಂತ. ಆದರೆ ಈ ದೇಶದಲ್ಲಿ ಸಂವಿಧಾನ ಇರೋ ಕಾರಣಕ್ಕೆ, ಜನರಲ್ಲಿ ಒಂದು ಪ್ರಜ್ಞೆ ಇರೋ ಕಾರಣಕ್ಕೆ, ಪ್ರಜಾಪ್ರಭುತ್ವ ಬಗ್ಗೆ ಒಂದು ನಂಬಿಕೆ ಇರೋ ಕಾರಣಕ್ಕೆ, ನಂತರ ಎಡಪಕ್ಷಗಳಿರೋ ಕಾರಣಕ್ಕೆ ಅವರ ಒಂದು ಪ್ಲ್ಯಾನ್ ಫೇಲ್ ಆಗಿದೆ. ಆದರೆ ಹೆಂಗೆ ಈ ಸಂವಿಧಾನ ಇದ್ದೂ ನಾವು ನಮ್ಮ ಹಿಂದೂ ರಾಷ್ಟ್ರ ಕಟ್ತೀವಂತ ಇವಾಗ ಒಂದು ಹೊಸ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾ ಇರೋದು, ಇದು ಅದ್ರ ಭಾಗನೇ. ಅವ್ರು ಇವಾಗ ತೀರ್ಮಾನ ಮಾಡ್ತಾರೆ ಯಾರಿಗೆ ವೋಟ್ ಮಾಡೋ ಹಕ್ಕಿದೆ. ಮತ್ತು ನಿಮಗೆ ವೋಟ್ ಇಲ್ಲದೆ ಇದ್ದರೆ ನೀವು ವೋಟರ್ಲೆಸ್ ಸಿಟಿಸನ್ಸ್ ಆಗ್ತೀರಾ. ಅದಾದ್ಮೇಲೆ ಏನು ಪರಿಣಾಮ ಮೇಲೆ ಬರುತ್ತೆ ಅದು ಬೇರೆ ವಿಚಾರ. ಬಟ್ ಬೇಸಿಕ್ಲಿ ಇದು ಅವರ ಒಂದು ಎಜೆಂಡಾ. ಆ ಎಜೆಂಡಾದಲ್ಲಿ ಇದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು.